ಸರ್ ನಮಸ್ತೆ. ನಮಸ್ಕಾರ. ಸರ್, ಕಳೆದ ವರ್ಷ ಸ್ಯಾಂಟ್ರೋ ರವಿ ಅನ್ನೋ ಹೆಸರು ಭಾಳಷ್ಟು ಸದ್ದು ಮಾಡಿದಂಥ ಹೆಸರು. ಮಾಧ್ಯಮದಲ್ಲಿ ಅಗಾಧವಾದ ಪ್ರಚಾರ ಸಿಕ್ತು ಅವನಿಗೆ. ಸ್ವಲ್ಪವೂ ಅಂಜಿಕೆ ಅಳುಕು ಇಲ್ಲದೆ ಅಕ್ಷಮ್ಯ ಅಪರಾಧ ಚಟುವಟಿಕೆಗಳಲ್ಲಿ ತೊಡಗಿದ್ದಂಥ ಈ ದಶಕದ ಒಬ್ಬ ಅತ್ಯಂತ ನೊಟೋರಿಯಸ್ ವ್ಯಕ್ತಿ ಆತ. ಅವನನ್ನು ಪೊಲೀಸ್ ಇಲಾಖೆಯ ಸಹಯೋಗದೊಂದಿಗೆ ಅವನನ್ನು ಹಿಡಿದು ಬಂಧಿಸುವಲ್ಲಿ ತಮ್ಮ ಒಡನಾಡಿ ಸಂಸ್ಥೆಯ ಪಾತ್ರ ಬಹಳ ದೊಡ್ಡದಿದೆ. ಈ ವಿಚಾರ ಬಹಳ ಜನಗಳಿಗೆ ಗೊತ್ತಿಲ್ಲ. ಓನ್ಲಿ ಜನಗಳ ಫೋಕಸ್ ಏನು, ಪೊಲೀಸ್ನವ್ರು ಹಿಡಿದ್ರು ಅನ್ನೋ ಒಂದು ಇದರಲ್ಲಿ ಬಂದಿದೆ. ನೀವು ಮಾಡಿದ ಕೆಲಸ ಅಷ್ಟಾಗಿ ಜನಗಳಿಗೆ ತಿಳಿದಿಲ್ಲ. ಆತನ ಕರಾಳ ಚರಿತ್ರೆ ಮತ್ತು ಆತನನ್ನು ಬಲೆಗೆ ಕೆಡವಿದ ರೀತಿ ಹೇಗಿತ್ತು ಅನ್ನೋದನ್ನು ನಾವು ನಮ್ಮ ವ್ಯೂವರ್ಸಿಗೆ ತಿಳಿಸ್ಕೊಡ್ಬೋದಾ? ಕಳೆದ ವರ್ಷ ಸ್ಯಾಂಟ್ರೋ ರವಿಯನ್ನು ನಾವು ಹಿಡಿದಿದ್ದೋ ಅಥವಾ ಹಿಡಿಸಿದ್ದೋ ಅಥವಾ ಪೊಲೀಸು ಮತ್ತು ಒಡನಾಡಿಯ ಒಂದು ಕೊಲಾಬ್ರೇಷನಲ್ಲಿ, ಒಂದು ಸಹಯೋಗದಲ್ಲಿ ಜಂಟಿ ಕಾರ್ಯಾಚರಣೆ ಅಂತಲೇ ಕರಿಬೋದು. ಅದನ್ನ ಭಾಳಷ್ಟು ಕೆಲಸಗಳನ್ನು ನಾವು ಒಟ್ಟಾಗಿ ಮಾಡ್ತಾಯಿರ್ತೀವಿ. ಅದನ್ನು ಹೇಳೋಕ್ಕಿಂತ ಮೊದಲು ಈ ಸ್ಯಾಂಟ್ರೋ ರವಿಯ ಒಂದು ಇತಿಹಾಸನೂ ಇದೆ. ಒಂದು ಕೆಟ್ಟ ಇತಿಹಾಸ ಇದು. ಅದು ಹೇಳೋದು ಒಳ್ಳೆಯದು ಅಂತ ಅನಿಸುತ್ತೆ. ಸ್ಯಾಂಟ್ರೋ ರವಿ ಇದ್ದಕ್ಕಿದ್ದಾಗೆ ಈ ಮಟ್ಟಕ್ಕೆ ಬೆಳೆದಂಥವನಲ್ಲ. ನಮ್ಮ ದೇಶದ ಎಲ್ಲ ಕ್ರಿಮಿನಲ್ಗಳ ಥರನೇ ಅವ್ರನ್ನ ಈ ಚಿಗುರಿನಲ್ಲೇ ಚಿವುಟಿ ಹಾಕ್ಬೋದಾಗಿತ್ತು. ನಮಗೆ ಮತ್ತು ಈ ಸ್ಯಾಂಟ್ರೋ ರವಿ ಇದನ್ನಲ್ಲ, ಇವನ್ನ ಬೆನ್ನತ್ತದ್ದು ನಾವು ಯಾವಾಗಿಂದ ಮಾಡಿದ್ದೀವಿ ಅಂತಂದರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. 2000 ಇತಿಹಾಸ. 2000 ಇಸ್ವಿಯಿಂದ ನಾವು ಇವನನ್ನು ಬೆನ್ನತ್ತಿದ್ದೀವಿ. ಆದರೆ ಫಲ ಕೊಟ್ಟಿದ್ದು 23 ವರ್ಷ ಆದಮೇಲೆ. ಫಲ ಕೊಡ್ತಾನೆ ಇತ್ತು. ಹಿಡಿದು ಹಾಕಿದ್ದವನ್ನ ಒಂದೆರಡು ಬಾರಿ ಅಲ್ಲ ಅವನು ಹಿಡಿದಿರೋದು. ಅವನು ಡಜನ್ಗಟ್ಟಲೆ ಕೇಸ್ಗಳಲ್ಲಿ ನಾವು ಹಿಡಿದಿರ್ತೀವಿ. ನಾವೇ ಹಿಡಿಸ್ತಾ ಇದ್ದಿದ್ದು, ಇನ್ಯಾರೂ ಹಿಡಿತಿರಲಿಲ್ಲ. ಅದರ ಗೂಢಾರ್ಥ ನಿಮ್ಗೆ ಅರ್ಥ ಆಗುತ್ತೆ. ಯಾರೂ ಅವನನ್ನು ಹಿಡಿತಿರಲಿಲ್ಲ. ಇದೇ ಕೇಸ್ಗಳು ಯಾವುದು? ಹೆಣ್ಣು ಮಕ್ಕಳನ್ನು ಕರ್ಕೊಂಡು ಹೋಗೋದು, ಎತ್ಕೊಂಡು ಹೋಗೋದು, ದಂಧೆ ನಡೆಸೋದು, ಮೈನರ್ ಹೆಣ್ಣು ಮಕ್ಕಳನ್ನ ತಗೊಂಡು ಹೋಗುವಂಥದ್ದು, ದಂಧೆ ನಡೆಸೋದು, ಅಥವಾ ಹೆಣ್ಮಕ್ಳ ಮನೆಗೆ ನುಗ್ಗಿ ಅವ್ರ ತಂದೆ ತಾಯಿಗಳನ್ನ ಫಿಲ್ಮ್ ರೀತಿಯಲ್ಲಿ ತಂದೆ ತಾಯಿಗಳನ್ನ ಬ್ಲ್ಯಾಕ್ ಮೇಲ್ ಮಾಡಿ ಹೆಣ್ಮಕ್ಳನ್ನ ಎತ್ಕೊಂಡು ಹೋಗುವಂಥದ್ದು. ಯಾರನ್ನೂ ಇವನು ಬಿಡದೆ ನೋಡಿ, ಪೊಲೀಸು ಫ್ಯಾಮಿಲಿಯಲ್ಲೇ ಇವನು ನುಗ್ಗಿ ಪೊಲೀಸ್ ಅಧಿಕಾರಿಯನ್ನೇ ಬ್ಲ್ಯಾಕ್ ಮೇಲ್ಗೊಳಪಡಿಸಿ ಅವ್ರ ಮಗಳನ್ನ ಎತ್ತಾಕೊಂಡು ಹೋಗಿದ್ದ. ಬೆಂಗಳೂರಿನ ಒಬ್ಬ ಪೊಲೀಸ್ನವರ ಫ್ಯಾಮಿಲಿಯಲ್ಲಿ. ಅಂತಹ ಒಬ್ಬ ನಟೋರಿಯಸ್ ಅವನು. 3 ಬಿಟ್ಟವನು ಅಂತ ಹೇಳ್ತೀವಲ್ವ, ಆ ಜಾತಿಗೆ ಸೇರಿದಂಥವನು. ಆಮೇಲೆ ಪಟ 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 ಅಂತ ಒಂದು ರೀತಿ ಅರಳು ಹುರಿದಂಗೆ ಮಾತಾಡ್ತಾನೆ. ಫುಲ್ ಸ್ಟಾಪೇ ಇಲ್ಲದೆ ಮಾತಾಡ್ತಾನೆ. ಯಾರನ್ನಾದರೂ ಕನ್ವಿನ್ಸ್ ಮಾಡ್ತಾನೆ. ಆ ಥರದ ವ್ಯಕ್ತಿ. ಅವನ ತಂದೆ ಕಾಲದಿಂದ ಕೂಡ ನಮಗೆ ಈ ಒಂದು ಫ್ಯಾಮಿಲಿಯ ಪರಿಚಯ ಇದೆ. ಅದು ಯಾವುದೋ ದುರಾದೃಷ್ಟವೋ ಅದೃಷ್ಟವೋ ಗೊತ್ತಿಲ್ಲ. ಹೇಗೆ ಅಂತಂದರೆ, ಅವ್ರ ತಂದೆ ಒಬ್ಬ ಎಕ್ಸೈಸ್ ಡಿಪಾರ್ಟ್ಮೆಂಟ್ನಲ್ಲಿ ಅಧಿಕಾರಿಯಾಗಿದ್ದಂಥವ್ರು. ಅವರ ಮಗ, ನಮ್ಮ ಅದೃಷ್ಟವೋ ದುರಾದೃಷ್ಟವೋ ಅಂದರೆ ಒಳ್ಳೆಯ ವ್ಯಕ್ತಿ, ಅವರ ಇನ್ನೊಬ್ಬ ಮಗ ನಮ್ಮ ಜೊತೆಗಾರರಾಗಿದ್ದರು ಅವರು. ಅಂದರೆ ನಾವು ಓದ್ತಾ ಇದ್ದಂಥ ಸಂದರ್ಭದಲ್ಲಿ ಕಾಲೇಜ್ನಲ್ಲಿ ಮಾಸ್ಟರ್ ಡಿಗ್ರೀಸಲ್ಲಿದ್ದಾಗ ಅವರು ತುಂಬ ಬ್ರಿಲಿಯಂಟ್ ಆದಂತಹ ವ್ಯಕ್ತಿ, ಒಳ್ಳೆಯ ಬರವಣಿಗೆಯಲ್ಲಿ ತೊಡಗಿಸ್ಕೊಂಡಿದ್ದಂತಹ ವ್ಯಕ್ತಿ, ಕವನಗಳನ್ನ ಬರೀತಿದ್ದಂಥವನು. ಈ ಅಣ್ಣನಿಗೂ ತಮ್ಮನಿಗೂ ಹೋಲಿಕೆನೇ ಇಲ್ಲ. ಯಾವ ರೀತಿಯಲ್ಲೂ ಹೋಲಿಕೆ ಇರ್ತಿರಲಿಲ್ಲ. ಉತ್ತರ ಆದರೆ ಇವನು ದಕ್ಷಿಣ. ಇಬ್ಬರು ಬೇರೆ ಬೇರೆ. ಅವನು ಕಾನ್ಸರ್ನ್ ಇರೋದೆಲ್ಲ ಸಾಮಾಜಿಕವಾದಂತಹ ಒಂದು ತುಡಿತ ಇಟ್ಕೊಂಡಿದ್ದಂತಹ ವ್ಯಕ್ತಿ. ಈತ ಪ್ರಾರಂಭದಿಂದಲೂ ನನಗೆ ಅವರ ಒಂದು ಇನ್ವೆಸ್ಟಿಗೇಟಿವ್ ಮೈಂಡಿಂದ ಎಲ್ಲ ತಿಳ್ಕೊಂಡು, ಇವರು ಬಾಲ್ಯ ಎಲ್ಲ ತಿಳ್ಕೊಳ್ತೀವಿ ನಾವು. ಬಾಲ್ಯದಲ್ಲೇ ಇವನು ಹಳಿ ತಪ್ಪಿದಂತಹ ದಾರಿ ತಪ್ಪಿದ ಮಗ. ತಂದೆಗೇನು ಅಂತಂದರೆ, ಇವನು ಸ್ವಲ್ಪ ಬೆಳ್ಳಕ್ಕೆ ಒಳ್ಳೆ ಟೊಮೆಟೊ ಥರ ಇದ್ದ. ದೊಡ್ಡ ಮಗ ಸ್ವಲ್ಪ ಕಪ್ಪಗಾಗಿದ್ದ. ಅದು ಏನೋ ಗೊತ್ತಿಲ್ಲ, ನಾನು ಇದ್ರ ಬಗ್ಗೆ ಭಿನ್ನತೆ ತಂದು ಇಡ್ತಾ ಇಲ್ಲ. ಆದರೆ ಮನೆಯಲ್ಲಿ ಏನಾಗುತ್ತೆ, ತಂದೆ ಆದರೂ ತಾಯಿ ಆದ್ರೂ ಒಂದೊಂದು ಸಲ ಒಬ್ಬ ಮಗನಿಗೆ ಒಂದು ರೀತಿ, ಇನ್ನೊಬ್ಬ ಮಗನಿಗೆ ಒಂದು ರೀತಿ ಪಾರ್ಶಾಲಿಟಿ ಮಾಡೋದು ಕೂಡ ಸಹಜನೇ. ಇದನ್ನು ನಾವು ಒಪ್ಕೊಳ್ಳೇಬೇಕು, ಮನೆಗಳಲ್ಲೇ ಇರ್ತವೆ. ಈ ಚಿಕ್ಕವನು ಅಂತ ಹೇಳುವ ಕಾರಣಕ್ಕೆ
ಈಗ ಬೆಳ್ಳಕ್ಕಾಗಿ ದಪ್ಪ ದಪ್ಪಕ್ಕೆ ಟೊಮೆಟೊ ಥರ ಇದ್ದಾನೆ ಅಂತ ಹೇಳುವ ಕಾರಣಕ್ಕೆ ಅಪ್ಪನಿಗೆ ಇವನ ಮೇಲೆ ತುಂಬ ಪ್ರೀತಿ. ಇವನ್ನ ಬೇರೆ ಥರನೇ ಬೆಳೆಸ್ಬೇಕು ಅಂತ ಒಂದು ಹಂಟಕ್ಕೆ ಬೀಳ್ತಾರೆ. ಅವನ್ನ ಯಾವುದೋ ಸ್ಕೂಲು, ಯಾವುದೋ ಕಾನ್ವೆಂಟ್ ಸ್ಕೂಲ್ಗೆಲ್ಲ ಹಾಕ್ತಾಯಿದ್ರು. ಇವನು ದೊಡ್ಡವನ್ನ ಬೇರೆ ಥರ ಹಾಕಿದ್ರು. ಇದು ಕತೆ, ಇದು ಅಂದರೆ ನಿಜವಾದ ಕತೆ ಹೇಳ್ತಾರೆ ಅದು. ಅವನು ನನಗೆ ಗೊತ್ತಿದ್ದಂಗೆ 5ನೇ ಕ್ಲಾಸ್ನಲ್ಲೇ ನಟೋರಿಯಸ್ ಆಗಿದ್ದಂಥ ಹುಡುಗ. ಯಾರು? ಸ್ಯಾಂಟ್ರೋ ರವಿ. 5ನೇ ಕ್ಲಾಸಿಂದನೇ. ಅಲ್ಲಿಂದ ಅವ್ನು ಏನು ಮಾಡ್ತಾನೆ ಅಂತಂದರೆ ದೊಡ್ಡವನಾಗಿ ಅವನು ಬದಲಾವಣೆನೇ ಆಗಲ್ಲ. 101 ಕಂಪ್ಲೇಂಟ್ಸ್ ಇರುತ್ತೆ ಅವನ ಮೇಲೆ. ನಾವು ಸ್ಕೂಲು ಟೀಚರ್ಸ್ನು ಕೂಡ ಮಾತಾಡ್ಸ್ಕೊಂಡು ಬಂದೆ. ಹೇಗೆ ಇವನು ಅಂದರೆ ಸೈಕ್ಯಾಟ್ರಿಕ್ ಇಶ್ಯೂಸ್ ಇದೆಯಾ ಇವನಿಗೆ, ಸೈಕಾಲಜಿಕಲ್ ಇಶ್ಯೂಸ್ ಇದೆಯಾ, ಡಿಸಾರ್ಡರ್ಸ್ ಇರ್ತವೆ ಇವು. ಹೈಪರ್ ಅಂತೀವಲ್ಲ, ಹೈಪರ್ ಅನ್ನೋದು ಇಟ್ಸ್ ನಾಟ್ ಎ ಪಾಸಿಟಿವ್ ವರ್ಡ್. ಹೈಪರ್ ಇಸ್ ಅ ಡಿಸಾರ್ಡರ್. ಅವ್ರು ತುಂಬ ಹೈಪರ್ ಇದ್ದಾನೆ ರೀ, ಅವನು ತುಂಬ ಹೈಪರ್ ಅಂತ ಕೆಲವರು ಹೇಳ್ತಾರೆ. ಅಂದರೆ ತುಂಬ ಬ್ರಿಲಿಯಂಟ್ ಅಂತ ಅಲ್ಲ, ಅಬ್ನಾರ್ಮಲ್ ಇದ್ದಾನೆ. ಅಬ್ನಾರ್ಮಲ್ ಹೈಪರ್ ಅಂದರೆ ಇವನು ಹೈಪರ್ ಇದಕ್ಕೆ ಬಂದಂಥವನು. ಎಲ್ಲ ಒಂದು 16 ವರ್ಷಕ್ಕೆಲ್ಲ ಬೇರೆ ಬೇರೆ ಥರದ್ದು ಕರ್ಮಗಳನ್ನ ಕಲ್ತ್ಕೊಂಡ್ಬಿಡ್ತಾನೆ, ಎಲ್ಲ ಚಟಗಳನ್ನ ಕಲ್ತಿರ್ತಾನೆ. ಆಮೇಲೆ ಏನು ಮಾಡ್ತಾನೆ, ನಮಗೆ ಆ ನಂತರದಲ್ಲಿ ಒಂದು ಗಮನಕ್ಕೆ ಬರುವಂಥದ್ದು, ಇಲ್ಲಿ ಮೈಸೂರಿನ ಒಬ್ಬರು ಹಿರಿಯ ಪೊಲೀಸ್ ಅಧಿಕಾರಿ ಅಂದರೆ ಆಯುಕ್ತರಾಗಿದ್ದಂಥವ್ರು, ಅವರ ಹತ್ತಿರದ ಸಂಬಂಧಿಯ ಹುಡುಗಿಯನ್ನು ಎತ್ಕೊಂಡೋಗ್ಬಿಡ್ತಾನೆ. ಮೈನರ್ ಹುಡುಗಿ, ಫಸ್ಟ್ ರಿಜಿಸ್ಟರ್ಡ್ ಕೇಸ್ ಅದು. ಪೋಕ್ಸೋಕ್ಕೆ ಅರ್ಹವಾದಂಥ ಪೋಕ್ಸೋ ಆಗಿರಲಿಲ್ಲ ಆಗ, ಪೋಕ್ಸೋ ಇರಲಿಲ್ಲ. ಮೈನರ್ ಹುಡುಗಿಯನ್ನು ಎತ್ಕೊಂಡು ಹೋಗ್ಬಿಟ್ಟಿರ್ತಾನೆ. ಪೊಲೀಸ್ನವ್ರು ಬಿಡ್ತಾರಾ? ಅವನ್ನ ನಾಕಾಬಂದಿ ಹಾಕಿ ಹಿಡಿತಾರೆ, 2 ಚಚ್ಚಿ ಒಳಗಡೆ ಹಾಕಿರ್ತಾರೆ. ಆ ಸಂದರ್ಭದಲ್ಲಿ ಕೇಸ್ ಅದು ಫಸ್ಟು ಅವನ ಅಧಿಕೃತವಾದಂತಹ ಎಂಟ್ರಿ. ಅಲ್ಲಿ ತನಕನೂ ಏನು ಮಾಡ್ತಿದ್ದ ಅಂತಂದರೆ, ಈ ಕಾರ್ ಕದಿಲಿಕ್ಕೆ ಹೋಗುವಂಥದ್ದು ಜೊತೆಗಾರ ಜೊತೆಲಿ, ಅಥವಾ ಬೈಕ್ಗಳನ್ನ ಎತ್ತಾಕೊಂಡು ಹೋಗ್ಬಿಡುವಂಥದ್ದು, ಇಂಥದ್ದೆಲ್ಲ ಮಾಡ್ತಾ ಇದ್ದ. ಒಬ್ಬನೇ ಮಾಡ್ತಿರಲಿಲ್ಲ, ಬೇರೆಯವ್ರ ಜೊತೆಲಿ, ಆ ಪ್ರೊಫೆಷ್ನಲ್ಸ್ ಇರ್ತಾಯಿದ್ರಲ್ಲ ಅವ್ರ ಜೊತೆಲಿ ಸೇರಿಕೊಂಡು ಸ್ವಲ್ಪ ಲ್ಯಾವಿಶ್ ಲೈಫ್ ತೊಡಗಿಸ್ಕೊಂಡಿದ್ನಲ್ಲ, ಹಣ ಬೇಕಾಗಿತ್ತು ಈ ರೀತಿಯಾಗಿ. ಇದು ಅವನ ಅವತ್ತಿನ ಆರಂಭದ ದಿನಗಳು. ನಂತರದಲ್ಲಿ ಜೈಲು ಪಾಲಾದಾಗ ಏನಾಗ್ತಾನೆ, ಜೈಲಿನಲ್ಲಿ ಇನ್ನೊಬ್ಬ ವ್ಯಕ್ತಿಯ ಪರಿಚಯ ಆಗ್ತಾನೆ. ಅವನು ಎಂತಹ ವ್ಯಕ್ತಿ ಅಂತಂದರೆ, ಆ ದಿನಗಳಲ್ಲಿ ಸೀರಿಯಲ್ ಕಿಲ್ಲರ್ ಆಗಿ ಅವನು ಜೈಲು ಪಾಲಾದಂಥವನು. ಒಂದು 8-9 ಕೊಲೆಗಳನ್ನ ಅವನು ಮಾಡಿರ್ತಾನೆ. ಅಂದರೆ ಕಾರು ಕದಿಲಿಕ್ಕೋಸ್ಕರ ಕಾರ್ಗಳನ್ನ ಬಾಡಿಗೆಗೆ ಪಡ್ಕೊಂಡು ಹೋಗ್ತಾ ಹೋಗ್ತಾ ಚಾಲಕರನ್ನು ಹಿಂದ್ಗಡೆಯಿಂದ ಸ್ಟ್ರ್ಯಾಂಗ್ಯುಲೇಟ್ ಮಾಡಿ ಸಾಯಿಸಿ ಘಾಟ್ ಸೆಕ್ಷನಲ್ಲಿ ಅವನು ಬಿಸಾಕ್ಬಿಟ್ಟು ಹೋಗ್ಬಿಡೋನು. ಅವೊಂದು ಇನ್ನೊಂದು ರೀತಿಯಾದಂತಹ ಕರಾಳ ಅಧ್ಯಾಯ ಅದು. ಅಲ್ಲೇ ಅದರೊಳಗಡೆ ನಮ್ಗೆ ಜೀವಾವಧಿ ಆಗಿರುತ್ತೆ. ಜೀವಾವಧಿ ಆಗಿದ್ದಂತಹ ವ್ಯಕ್ತಿ ಅಲ್ಲೇ LLB ಮುಗಿಸ್ಕೊಳ್ತಾರೆ. ಜೈಲಲ್ಲೇ LLB ಮುಗಿಸ್ಕೊಳ್ತಾನೆ. ನಾವು 1990 ಇಸ್ವಿಯಲ್ಲಿ ನಾನು ಮತ್ತು ಪರಶುರಾಮ್ ನಾವು ಮೈಸೂರು ಜಿಲ್ಲೆಯ ಸಾಕ್ಷರತಾ ಆಂದೋಲನದ ಸಂಯೋಜಕರಾಗಿದ್ದೀವಿ, ಜಿಲ್ಲಾ ಸಂಯೋಜಕರಾಗಿದ್ದೀವಿ. ಆಗ ಮೈಸೂರು ಜಿಲ್ಲೆಯಲ್ಲಿ 11 ತಾಲೂಕುಗಳಿದ್ವು, ಡಿವೈಡ್ ಆಗಿರಲಿಲ್ಲ. ನಾವು ಅಷ್ಟೂ ತಾಲೂಕುಗಳ ಉಸ್ತುವಾರಿ ನೋಡ್ಕೋತಾ ಇದ್ವಿ. ಆ ಸಂದರ್ಭದಲ್ಲಿ ನಾವು ಜೈಲಿಗೂ ಹೋಗಿ ಬರೋದು, ಜೈಲಿನಲ್ಲಿರುವಂಥ ಇನ್ಮೇಟ್ಸ್ ಯಾರಿರ್ತಾರೆ ಅವ್ರನ್ನೆಲ್ಲ ಮಾತಾಡಿಸುವಂಥದ್ದು, ಅವ್ರಿಗೆ ಅಕ್ಷರಾಭ್ಯಾಸ ಮಾಡಿಸುವಂಥದ್ದು, ಅವ್ರಿಗೆ ಅವೇರ್ನೆಸ್ ಕೊಡುವಂಥದ್ದು ನಾವೇ ಮಾಡ್ತಿರಲಿಲ್ಲ. ಅದಕ್ಕೆ ಬೇಕಾದಷ್ಟು ಜನ ಇರ್ತಿದ್ರು, ನಾವು ಅದರ ಸೂಪರ್ವೈಸ್ ಮಾಡ್ತಾ ಬರ್ತಾಯಿದ್ದಿದ್ದು. ಆ ಸಂದರ್ಭದಲ್ಲಿ ಅವರನ್ನು ನಾನು ಮಾತಾಡಿಸಿದ್ದೆ. ಯಾರನ್ನ? ಇದೆಲ್ಲ ಕಾಕತಾಳೀಯ, ನಾನು ಅವ್ರ ಹೆಸರು ಹೇಳಲಿಕ್ಕೆ ಇಷ್ಟಪಡಲ್ಲ. ಕಾರನ್ನು ಕದೀತಿದ್ದಂತಹ ವ್ಯಕ್ತಿ ಕಾರಿನ ಅಪಘಾತದಲ್ಲೇ ಸತ್ತೋಗ್ತಾನೆ. ಈಗ ಒಂದು 2-3 ವರ್ಷದ ಹಿಂದೆ ಲಾಯರ್ ಆಗಿದ್ದಾಗ ಲಾಯರ್ ಆಗ್ತಾನೆ. ಅಲ್ಲಿ ಈತನಿಗೂ ಆತನಿಗೂ ಏನಾಗುತ್ತೆ, ಭೇಟಿಯಾಗುತ್ತೆ. ಅವನು ಒಂದು ರೀತಿಯಲ್ಲಿ ಮನಪರಿವರ್ತನೆ ಆಗಿರೋದಿಲ್ಲ ಸಂಪೂರ್ಣವಾಗಿ. ಇವನಿಗೇನಾಗುತ್ತೆ, ಅವನಿಂದ ಇನ್ನಷ್ಟು ಪ್ರೇರಣೆ ಸಿಗುತ್ತೆ, ಒಂದಿಷ್ಟು ಕಾಂಟ್ಯಾಕ್ಟ್ ಸಿಗುತ್ತೆ. ವಾಪಸ್ ಹೊರಗಡೆ ಬರ್ತಾನೆ. ಯಾರು? ಸ್ಯಾಂಟ್ರೋ ರವಿ. ಬಂದ ಮೇಲೆ ಪೂರ್ಣ ಅವಧಿಯಲ್ಲಿ ಈ ದಂಧೆಗೆ ಸೇರಿಕೊಳ್ತಾನೆ. ಅಂದರೆ ಹುಡುಗಿರನ್ನ ಕರ್ಕೊಂಬರೋದು, ಬೇರೆಯವ್ರಿಗೆ ಕೊಡೋದು. ಗ್ರಿಪ್ ಸಿಗುತ್ತೆ ಅವನಿಗಲ್ಲ, ಗ್ರಿಪ್ ಸಿಗುತ್ತೆ, ಒಂದಿಷ್ಟು ತಲೆಗಳು ಪರಿಚಯ ಆಗಿರುತ್ತೆ. ಹುಡುಗಿರನ್ನ ಕರ್ಕೊಂಬಂದು
ಯಾವುದೋ ಒಂದು ಗ್ಯಾಂಗಿಗೆ ಕೊಟ್ಟರೆ ಹಣ ಬರುತ್ತೆ.